ಡರ್ಲಿಂಗ್ ಭೂಮಿಕಾ ಅವ್ರನ್ನ ನೋಡಿದ್ಯಾ? ರೂಮಲ್ಲಿಲ್ಲ, ಹೊರಗಡೆ ನೋಡಿದೆ, ಅಲ್ಲೂ ಇಲ್ಲ. ಅದು ಭೂಮಿಕಾ ಆನಂದ್ ಇಬ್ರು ಹೊರಗಡೆ ಹೋದ್ರು. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದಕ್ಕೆ ಏನೋ ಅರ್ಜೆಂಟ್ ಅಂದ್ರು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇನ್ನೇನು ಬಂದ್ಬಿಡ್ತಾರೆ. ಟೆನ್ಷನ್ ಅಂತಲ್ಲ, ಅಲ್ಲ ನಿದ್ರೆ ಕೆಟ್ಕೊಂಡು ಹೊರಗಡೆ ಹೋಗೋಂಥ ಎಮರ್ಜೆನ್ಸಿ ಏನಿತ್ತು? ಅಟ್ಲೀಸ್ಟ್ ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ, ನಾನು ಧೈರ್ಯವಾಗಿರ್ತಾ ಇದ್ದೆ. ಮಾಡೋದಲ್ಲ ಇಂಥದ್ದೇ. ಆನಂದ್ಗೊಂದು ಫೋನ್ ಮಾಡು. ಹಾಂ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ನಾಟ್ ರೀಚಬಲ್ ಅಂತ ಬರ್ತಿದೆ. ಭೂಮಿಕಾಗೆ ಟ್ರೈ ಮಾಡು. ಹಾಂ. ಇಲ್ಲೇ ರಿಂಗ್ ಆಗ್ತಾ ಇದೆ. ಫೋನ್ ಬೇರೆ ಬಿಟ್ಟು ಹೋಗಿದ್ದಾರೆ. ಸುಮ್ಮನೆ ಟೆನ್ಷನ್ ಕೊಡ್ತಾರೆ. ಅವ್ರಿಗಂತೂ ಬುದ್ಧಿ ಇಲ್ಲ. ಈಗ ಆನಂದ್ಗಾರು ಬುದ್ಧಿ ಬೇಡವಾ? ಅವನೊಬ್ಬನೇ ಹೋಗೋದು ಬಿಟ್ಟು ಇವ್ರನ್ನ ಕರ್ಕೊಳೋದ? ಸರಿ, ನೀನು ಟೆನ್ಷನ್ ಆಗಬೇಡ, ಆರಾಮಾಗಿರು, ಬಂದ್ಬಿಡ್ತಾರೆ. ಎಳೆ ಮಗು ಥರ ಆಡ್ತಾರಪ್ಪ. A bit of a small, pleasant moment planned for you. Can you guess what it is? ಬೇಬಿ. ನಿನ್ನ ನಾನು ಸುಮ್ಮನೆ ಬರೀ ಬಾಯಿ ಮಾತಿಗೆ ಬೇಬಿ ಅಂತೀನಿ ಅನ್ಕೊಂಡಿದ್ಯಾ? ನೋ, ನೀನು ನಿಜವಾಗ್ಲೂ ನನ್ನ ಬೇಬಿನೇ. ಅದೇ ಚಿಕ್ಕ ಬೇಬಿ ಆಗಿದ್ದಿದ್ರೆ ನಾನು ತೊಟ್ಲಲ್ಲಿ ನಾನೇ ಜೋಪಾನವಾಗಿ ಮಲಗಿಸಿ ತೂಗಿ ನಿದ್ದೆ ಮಾಡಿಸ್ಬಿಡ್ತಾ ಇದ್ದೆ. ಆದರೆ ನೀನು ತುಂಬ ದೊಡ್ಡ ಬೇಬಿ ಅಲ್ವ, ಅದಕ್ಕೆ ನಿನಗೆ ದೊಡ್ಡ ಸೆಟಪ್. ಏನು ಅಂತನ? ಉಯ್ಯಾಲೆ. ಕಮ್ ಸೆಟ್. ಈ ದೊಡ್ಡ ಬೇಬಿನ ನಾನೇ ಇವತ್ತು ತೂಗಿ ಖುಷಿ ಪಡಿಸ್ತೇನೆ. ಹ್ಯಾಪಿ ಬೇಬಿ? ಯಾ. Look at you. You're blushing, huh? ಬೇಬಿ, ಹಾಗೆ ತೂಗ್ತಾ 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 ನಿನ್ನ ಬೇಬಿ, ಯಾಕೆ ಸ್ಕಿನ್ ಇಷ್ಟೊಂದು ರಫ್ ಆಗಿದೆ? ವಾಟ್ ಇಸ್ ದಿಸ್? ಏನ್ ಬೇಬಿ ನೀನು? ಬೇಬಿ ನೀನು ರಾಣಿ ಇದ್ದಂಗೆ, ನನ್ನ ಪಾಲಿನ ರಾಣಿ. ಹಾಗಿದ್ಮೇಲೆ ಸ್ಕಿನ್ ಕೇರ್ನು ರಾಣಿ ಥರನೇ ಮೇಂಟೈನ್ ಮಾಡ್ಬೇಕಲ್ವಾ? ರೊಮ್ಯಾಂಟಿಕ್ ಡೇಟಿಗೆ ಬಂದಿದ್ಯಾ ಬೇಬಿ ನೀನು ನನ್ನ ಜೊತೆ? ಅಯ್ಯ, ನಾನೇ ಮಾಯಿಶ್ಚರೈಸರ್ ತಂದು ನೀಟಾಗಿ ಹಚ್ಚಿ ನನ್ನ ಸ್ಕಿನ್ನ ಸಾಫ್ಟ್ ಮಾಡ್ತೀನಿ. ಓಕೆ? ಹಾಯ್. ನಮ್ಮ ರೂಮ್ಗೆ ಹೋದ್ರೆ ಮಾಯಿಶ್ಚರೈಸರ್ ಸಿಗಲ್ಲ, ಪೌಡ್ರ್ ಸಿಗುತ್ತೆ ಅಷ್ಟೇ. ಆ ಮಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ತಾಳೆ ಅನ್ಕೊಂಡಿದ್ಯಾ ನೀನು? ಅವಳಿಗೆ ಬ್ಯೂಟಿನೇ ಇಲ್ಲ, ಇನ್ನು ಬ್ಯೂಟಿ ಕಾನ್ಶಿಯಸ್ ಎಲ್ಲಿಂದ ಬರಬೇಕು? ಮಣ್ಣು ಅಲ್ಲ ಬೇಬಿ. ಗ್ಲಾಮರ್ ಅನ್ನೋದು ಲೈಫಲ್ಲಿ ಒಂದು ಗ್ರಾಮ್ ಆದ್ರೂ ಇರೋದು ಬೇಡವಾ? ಅವಳ ಹತ್ರ ಇರೋದು ಎರಡೇ ಐಟಮು ಬೇಬಿ. ಒಂದು ಸೋಪು, ಇನ್ನೊಂದು ಬೆನ್ನುಜ್ಜ ಕಲ್ಲು. ಅದು ಅವ್ರ ತಾತ ಕೊಟ್ಟು ಕಳ್ಸಿರೋದು. ಅಂಡ್ ಇದು ಪೆಟ್ಟಿಗೆ. ಅದನ್ನ ಮರ್ತ್ಬಿಟ್ಟೆ. ಆ ಪೆಟ್ಟಿಗೆ 3ನೇ ಐಟಮ್. ಆ ಪೆಟ್ಟಿಗೆ ಕೂಡ 4-5 ಜೊತೆ ಬಟ್ಟೆ ಅಷ್ಟೇ. ಚಿಡಿ ಎಂತ ಕೆಲಸ ಮಾಡ್ತಿದ್ಯೋ? ತಂಪೊತ್ತಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ಯೋ? ನೀನಾರು ತಡಿಬೇಕು ತಾನೆ ಅವಳ ಬಗ್ಗೆ ಮಾತಾಡಬೇಡ ಅಂತ. ಸರಿ, ಅದಕ್ಕೆ ರೂಮಲ್ಲಿ ಇರುತ್ತೆ, ಹೋಗಿ ತಗೊಂಡ್ಬರ್ತೀನಿ. ನಾನು ಹೋಗಲ್ಲ. ಯಾಕೆ? ಫೀಸ್ ಕೊಟ್ರೆ ಹೋಗ್ತೀನಿ. ಫಸ್ಟ್ ಹೋಗಿ ತಗೊಂಡ್ ಬನ್ನಿ. ನಂಗೆ ಬೇಕು, ನಾನು ಹೋಗಲ್ಲ. ಹೋಗಿ ಚಾ, ಆಮೇಲೆ ಕೊಡ್ತೀನಿ. ಆಮೇಲೆ ಆದರೆ ಡಬಲ್ ಆಗುತ್ತೆ. ಆಯ್ತು, ಹೋಗಿ. ಪಕ್ಕ? ಪಕ್ಕ. ಪ್ರಾಮಿಸ್? ಪ್ರಾಮಿಸ್. ಹೋಗಿ ಹೋಗಿ. ಏನ್ ಜೈ, ಹೀಗೆ ಹೋಗಿ ಹಾಗೆ ಬಂದ್ರಿ? ತುಂಬಾನೇ ಸ್ಪೀಡ್ ಇದ್ದೀರಾ ನೀವು. ಈ ವಿಷಯದಲ್ಲಿ ಅಂತಲ್ಲ, ಎಲ್ಲ ವಿಷಯದಲ್ಲೂ ಸ್ಪೀಡೆ. ಎಷ್ಟೇ ಆದರೂ ಇಬ್ಬಿಬ್ರು ಹೆಂಡತಿರನ್ನ ಮೇಂಟೈನ್ ಮಾಡ್ತಾ ಇದ್ದೀರಲ್ವಾ? ಜೈ, ಹೀಗೆ ಹೇಳ್ದೆ ಅಂತ ಕೋಪ ಮಾಡ್ಕೋಬೇಡಿ. ನೀವೇನು ಅಂತ ನಂಗೆ ಗೊತ್ತು, ಅದಕ್ಕೆ ಅಲ್ವಾ ನೀವಂದರೆ ನಂಗೆ ತುಂಬ ಇಷ್ಟ. ನಿಮ್ಮ ಹೆಂಡತಿ ಅಂತಿದ್ದಾಗ ನೆನಪಾಯ್ತು, ನಿಮ್ಮ ಹೆಂಡತಿ ಮನೇಲಿ ಇಲ್ಲದೆ ಇರೋದು ಎಷ್ಟು ಒಳ್ಳೇದಾಯ್ತಲ್ವಾ? ಹಾಯಾಗಿ ಯಾವ ಟೆನ್ಷನ್ನು ಇಲ್ಲದೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾವ ತಂಟೆನೂ ಇಲ್ಲದೆ ನಮ್ಮ ಲೋಕದಲ್ಲಿ ನಾನು ನೀವು ನಾವಿಬ್ಬರು ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನಿಮ್ಮ ಹೆಂಡತಿನ ಆಚೆ ಕಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಪೀಡೆ ತೊಲಗ್ತು. ಜೈ, ಯಾಕೆ ಇಷ್ಟೊಂದು ಜೋರಾಗಿ ತೂಗ್ತಾ ಇದ್ದೀರಾ? ನಿಧಾನಕ್ಕೆ. ಜೈ, ಯಾಕೆ ಇಷ್ಟೊಂದು ಜೋರು? ಇಲ್ಲಿ ಯಾರು ಇಲ್ವಾ? ಇಷ್ಟೊತ್ತು ಉಯ್ಯಲೆ ತೂಗಿದ್ ಯಾರು ಮತ್ತೆ?
ಇಲ್ಲಿ ಏನಾಗ್ತಾ ಇದೆ? ಹಲೋ ಸಮಾಧಾನ, ಯಾಕೆ ಏನಾಯ್ತು? ಜೈ, ನೀವು ಇಲ್ದೇ ಇದ್ದಾಗ ಉಯ್ಯಾಲೆ ತೂಗ್ದಂಗಾಯ್ತು. ಬೇಬಿ ಉಯ್ಯಾಲೆ ಕೆಲಸನೇ ತೂಗೋದು ಬೇಬಿ, ಅದ್ರ ಮೇಲೆ ಕಂಪ್ಲೇಂಟ್ ಹೇಳಿದ್ರೆ ನಾನು ಏನು ಮಾಡಲಿ? ಅದಂಗಲ್ಲ ಜೈ, ಅದಾಗ ಅದೇ ತೂಗ್ತು, ತುಂಬ ಜೋರಾಗಿ ತೂಗ್ತು ಗೊತ್ತಾ? ಬೇಬಿ ಉಯ್ಯಾಲೆ ಕೆಲಸನೇ ಅದು ಬೇಬಿ. ನೀನು ಒಂಚೂರು ಪ್ರೆಷರ್ ಹಾಕಿದ್ರೆ ಅದು ಮೋಷನ್ ಆಗೇ ಇರುತ್ತೆ ಅಂಟಿಲ್ ಅನ್ಲೆಸ್ ನಾವು ನಿಲ್ಸೋವರೆಗೂ. ಆಯ್ತಾ? ಜೈ, ಈ ಮನೇಲಿ ನಾವಿಬ್ಬರೇ ಇರತ್ತಾನೆ, ಬೇರೆ ಯಾರು ಇಲ್ಲ ಅಲ್ವಾ? ನೋ, ಯಾರು ಇಲ್ಲ. ಎಲ್ರೂ ರಜಾ ಕೊಟ್ಟು ಓಡಿಸಿದ್ದೀನಿ, ಮನೆಯವ್ರನ್ನೆಲ್ಲ ಆಚೆ ಕಳಿಸಿದ್ದೀನಿ. ನೀನೇನು ಬೇಬಿ ಹಿಂಗೆ ಹೇಳ್ತೀಯ? ಓ, ನನಗೆ ನಿನ್ನ ಪ್ರಾಬ್ಲಮ್ ಅರ್ಥ ಆಯ್ತು. ಇಷ್ಟು ದೊಡ್ಡ ಮನೆ ಇರೋದೇ ನಾವಿಬ್ರು, ಬಿಕೋ ಅನಿಸ್ತಿದೆ. ಅದಕ್ಕೆ ನಿಂಗದು ಬೂತ್ ಬಂಗ್ಲೆ ಥರ ಕಾಣಿಸ್ತಾ ಇದೆ. ಹಾರರ್ ಪಿಕ್ಚರ್ ಜಾಸ್ತಿ ನೋಡ್ತೀಯ ನೀನು? ಕಮ್ಮಿ ಮಾಡು ಫಸ್ಟು. ಏನು ಬೇಬಿ ನೀನು, ನಾನಿದ್ದೀನಿ ನಿನ್ನ ಜೊತೆಲಿ, ಹೆದರ್ಕೋಬೇಡಪ್ಪ. ನೀನು ಜಾಸ್ತಿ ಟೆನ್ಸ್ಡ್ ಆಗ್ತಿದ್ಯಾ ಅನ್ಸತ್ತಲ್ಲ? ಇದನ್ನು ಕಮ್ಮಿ ಮಾಡೋಕ್ಕೆ ಮಾತ್ರ ಒಂದು ಐಡಿಯಾ ಇದೆ. ಏನು ಹೇಳು? ಒಳಗಡೆ ಹೋಗಿ ರೊಮ್ಯಾಂಟಿಕ್ ಆಗಿ ಇನ್ನೊಂದು ಗ್ಲಾಸ್ ವೈನ್ ಕುಡಿಯೋಣ, ಆಗ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಏನಂತೀಯ? ಕಮ್, ನಾನು ಇದ್ದೀನಿ ತಾನೇ, ಕಮ್. ಮಿಸೈಲ್ಗಳು ಬಿಡ್ತಾನೆ, ರೆಡಿಯಾಗಿರಿ. ಗೌತಮ್, ಏನಿದು ಗೌತಮರೇ, ಎದ್ದು ಬಿಟ್ರಾ? ನಿದ್ದೆ ಬಂದಿಲ್ವಾ ನಿಮಗೆ? ಏನ ನಿನಗೂ ನಿದ್ದೆ ಬಂದಿಲ್ವಾ? ಇಬ್ರು ಮಾತಾಡ್ಕೊಂಡಿದ್ರು ಅನ್ಸದ. ಇರ್ಬೇಕೇನೋ. ನೋಡಿ, ಸುಮ್ಮನೆ ಮಾತಾಡಬೇಕು ಅಂತ ಏನೇನೋ ಮಾತಾಡಬೇಡಿ. ಎಲ್ಲೋಗಿದ್ರಿ ನೀವಿಬ್ರು? ಇವತ್ತಿವ್ರ ಕತೆ ಮುಗೀತು. ನೀವು ಪ್ರೆಗ್ನೆಂಟ್ ಇದ್ದೀರಾ ಗೊತ್ತಾ ನಿಮಗೆ? ಮರ್ತೋಗಿದ್ದೀರಾ ಹೇಗೆ? ಯಾಕೆ ಸುಮ್ಮನೆ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇದ್ದೆ, ಎಲ್ಲಿ ಹೋಗಿದ್ರಿ? ಟೌನ್ಗೆ ಹೋಗಿದ್ವಿ ಗೆಳೆಯ. ಟೌನ್ಗ? ಇಷ್ಟೊತ್ತಿನಲ್ಲಿ ಏಕೆ? ಹೇಳಿ ಅದಕ್ಕೆ. ಅದು ಗೌತಮರೇ, ಮನೆಯಿಂದ ಬರ್ಬೇಕಾದ್ರೆ ಒಂದು ಟ್ಯಾಬ್ಲೆಟ್ ತರೋದನ್ನ ಮರ್ತ್ಬಿಟ್ಟೆ, ಅದನ್ನ ತರೋದಕ್ಕೆ ಹೋಗಿದ್ವಿ. ಜವಾಬ್ದಾರಿ ಇರೋರು ಆಡೋ ಮಾತಾ ಇದು? ಅಲ್ಲ ರೀ, ಒಂದು ಊರಿಗೆ ಹೋಗ್ತಾ ಇದೀವಿ, ಏನ್ ಕ್ಯಾರಿ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಲಾಸ್ಟ್ ಮಿನಿಟ್ ಅಲ್ಲಿ ಚೆಕ್ ಆದ್ರೂ ಮಾಡ್ಕೋಬೇಕು ತಾನೆ. ಅಟ್ಲೀಸ್ಟ್ ಬರೋವಾಗ ಹೇಳಿದ್ರೆ ಆನ್ ದ ವೇ ತರ್ಬೋದಾಗಿತ್ತಲ್ಲ. ಹೇಳ್ಬೋದಾಗಿತ್ತು, ಆದ್ರೆ ನನಗೆ ಇಲ್ಲಿ ಬಂದೇ ಗೊತ್ತಾಗಿತ್ತು ನಾನು ಟ್ಯಾಬ್ಲೆಟ್ ತಂದಿಲ್ಲ ಅಂತ. ಅಂದ್ರೆ ನೀವೀಗ ಮಾತ್ರ ತಗೊಂಡಿಲ್ವಾ? ಇಲ್ಲಲ್ಲ, ಊಟ ಮಾಡಿದ್ಮೇಲೆ ಟ್ಯಾಬ್ಲೆಟ್ ನಾನು ತಗೊಂಡೆ. ನಾಳೆ ಬೆಳಿಗ್ಗೆ ತಿಂಡಿಗೆ ಮುಂಚೆ ಟ್ಯಾಬ್ಲೆಟ್ ತಗೋಬೇಕಲ್ವಾ, ಅದಿರ್ಲಿಲ್ಲ, ಅದನ್ನ ತರಕ್ ಹೋಗಿದ್ವಿ. ಕರೆಕ್ಟ್ ಅದಕ್ಕೆ ಗೆಳೆಯ. ಅದೇನು ಅಂದರೆ ತಿಂಡಿಗೆ ಮುಂಚೆ ತಗೊಳ್ಳೋ ಮಾತ್ರನ ತಿಂಡಿಗೆ ಮುಂಚೆನೇ ತಗೋಬೇಕು. ತಿಂಡಿಗೆ ಮುಂಚೆ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ತಿಂಡಿ ಸೇರಲ್ಲ. ಅವಾಗ ಏನಾಗುತ್ತೆ? ಇಂಡೈರೆಕ್ಟ್ ಆಗಿ ಮಗು ಮೇಲೆ ಎಫೆಕ್ಟ್ ಆಗುತ್ತೆ, ಡೈರೆಕ್ಟ್ ಆಗಿ ಅತ್ತಿಗೆ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಇಮಿಡಿಯೇಟ್ ಆಗಿ ಅತ್ತಿಗೆ ಫ್ಲಾಶ್ ಆಗಿ ಹೋಗ್ತಾರೋಣ ಅಂದ್ರು, ಅದಕ್ಕೆ ಹೋದ್ವಿ. ಬೆಳಗ್ಗೆ ಮೆಡಿಕಲ್ ಶಾಪ್ಸ್ ಓಪನ್ ಆಗಿರಲ್ವಲ್ಲ, ಅದಕ್ಕೆ ಈಗಲೇ ಹೋಗಿ ತಗೊಂಡ್ ಬಂದ್ಬಿಡೋಣ ಅಂತ ಅವ್ರು ನೆಪಿಸ್ತಾರೆ. ಎಸ್ ಸಿಗ್ತಾ ಮಾತ್ರೆ ತಂದ್ರ? ಇಲ್ಲ, ಮೆಡಿಕಲ್ ಶಾಪ್ ಕ್ಲೋಸ್ ಇತ್ತು. ಏನೋ ಗೆಳೆಯ, ಈ ಊರಲ್ಲಿ ಬೇಗ ಕ್ಲೋಸ್ ಮಾಡ್ಬಿಡ್ತಾರೆ ಕಣ. ಇನ್ನೇನು ಇದೇನು ಬೆಂಗಳೂರು ಬ್ರಿಗೇಡ್ ರೋಡ್ ಅನ್ಕೊಂಡ್ಯಾ? 24/7 ತೆಗ್ದಿರೋದಕ್ಕೆ? ಇದು ಮುಂಚೆನೆ ಗೊತ್ತಿರ್ಲಿಲ್ವಾ ನಿನ್ಗೆ? ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಅಲ್ಲ ರೀ, ಅವ್ನಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಟ್ರಿ? ನನ್ನನ್ನು ಎಪ್ಸೋದಲ್ವಾ? ನಾನು ನಿಮ್ಮನ್ನ ಎಬ್ಬಿಸ್ದೆ, ಆದ್ರೆ ನೀವು ಹೇಳಲಿಲ್ಲ. ನೀವು ನಿನ್ನೆನೂ ಟ್ರಾವೆಲ್ ಮಾಡಿದ್ರಿ, ಇವತ್ತು ಟ್ರಾವೆಲ್ ಮಾಡ್ಕೊಂಡ್ ಬಂದ್ರಿ, ತುಂಬಾನೇ ಟಯರ್ಡ್ ಆಗಿದ್ರಿ, ಅದಕ್ಕೆ ನೀವು ಎದೊಳ್ಳಿಲ್ಲ. ಸೊ ನಾನು ಆನಂದ್ ಅವ್ರ ಹೆಲ್ಪ್ ತಗೊಂಡೆ. ಸಾರಿ ಆನಂದ್ ಅವರೇ. ಇರ್ಲಿ, ಪರವಾಗಿಲ್ಲ. ನಾವು ಒಬ್ರಿಗೊಬ್ರು ಆಗ್ಲೇಬೇಕಲ್ವಾ ಗೆಳೆಯ? ಏನೋಪ್ಪ, ಎಲ್ರಿಗೂ ಪಾಠ ಮಾಡ್ತೀರಾ? ಇವೇನು ದಡ್ರು ಬುದ್ಧಿವಂತರು ನನಗೆ ಅರ್ಥನೇ ಆಗಲ್ಲ. ಸರಿ ಬನ್ನಿ ಮಲ್ಕೊಳ್ಳೋಣ, ಲೇಟ್ ಆಯ್ತು. ಮಲ್ಕೊಳಪ್ಪ. ಥ್ಯಾಂಕ್ ಯು ಅವ್ರ ಜೊತೆ ಹೋಗಿದ್ದಕ್ಕೆ. ಬನ್ನಿ ಮೇಡಲಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಅಯ್ಯಪ್ಪ, ಅಂತೂ ಬಚಾವಾದ್ವಪ್ಪ. ಈಗಲಾದ್ರೂ ಹೇಳು, ಏನಕ್ಕೆ ನೀವು ಹೋಗಿದ್ದಿದ್ದು? ಅದು ದೊಡ್ಡ ಕತೆ ಚಿನ್ನ, ಯಾವಾಗಾದ್ರೂ ಹೇಳ್ತೀನಿ ಬಿಡು. ನೋಡು, ಹೋಗೋವಾಗ್ಲೂ ಇದನ್ನೇ ಹೇಳ್ದೆ, ಈಗಲೂ ಇದನ್ನೇ ಹೇಳ್ತಿದ್ಯಾ? ನೋಡಿ ಚಿನ್ನ, ಈಗೊಂದು ಮಾತು ಆಮೇಲೆ ಒಂದು ಮಾತಾಡೋ ವ್ಯಕ್ತಿ ಅಲ್ಲ ನಾನು. ಒಂದು ಸರ್ತಿ ಮಾತಾಡಿದ್ರೆ ಕೊನೆವರೆಗೂ ಅದೇ ಮಾತಾಡೋದು ನಾನು. ಸುಮ್ಮನೆ ತಮಾಷೆ ಮಾಡಿದೆ. ನಿನ್ನ ಹತ್ರ ಯಾವ ವಿಷಯ ಮುಚ್ಚಿಟ್ಟಿದ್ದೀನಿ? ಬೆಳಗ್ಗೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಈಗ ಮಲ್ಕೊಂಡು ನಡಿ.
ಎದ್ಬಾ. ಏನಕ್ಕೆ ಹೋಗಿದ್ರು ಅಂತ ಕೊನೆಗೂ ಹೇಳಲೇ ಇಲ್ವಲ್ಲ. ಏನಕ್ಕೆ ಹೋಗಿರ್ಬೋದು? ಈಗ ನನ್ನ ಬೇಬಿಗೆ ಟೆನ್ಷನ್ ಆಗಿದೆ. ಆ ಟೆನ್ಷನ್ನ ಕ್ಲಿಯರ್ ಮಾಡೋಣ. ಎಂಜಾಯ್ ದ ಸಿಪ್ ಬೇಬಿ. ಕಮ್ ಆನ್. ಏಯ್ ಹೌ ಇಸ್ ಇಟ್? ಹೆಂಗೆ ನಾವು ನಮ್ಮ ಸೆಲೆಕ್ಷನ್ ಅದ ಸುಮ್ಮನೆ. ಈಗ ನಮ್ಮ ಬೇಬಿ ಸ್ಕಿನ್ ಫುಲ್ ರಫ್ ಆಗಿದೆಯಲ್ಲ, ಅದನ್ನ ಸಾಫ್ಟ್ ಮಾಡೋಣ. ನಾನಿವಾಗ ಅದನ್ನ ಸ್ಮೂತ್ ಮಾಡ್ತೇನೆ. ರೊಮ್ಯಾಂಟಿಕ್ ಆಗಚ್ಚಲ. ಐ ಐ ಐ ಚಿಕ್ಕಳ್ಳಿ. ಕೈ ಟ್ರೀಟ್ಮೆಂಟ್ ಆಯಿತು, ಈಗ ಫೇಸ್ ಟ್ರೀಟ್ಮೆಂಟ್. ನಾಚಿಕೆ ಎಲ್ಲ ಊರಿಂದ ಆಚಿಕೆ. ಯಾಕೆ ಬೇಬಿ, ಏನಾಯ್ತು? ಏನೋ ಸೌಂಡ್ ಆಯ್ತಲ್ವಾ? ಸೌಂಡ್ ಆದಂಗೆ ಆಯ್ತು, ಬಟ್ ನೀನು ಹೇಳೋ ರೇಂಜ್ಗೆಲ್ಲ ಏನಿಲ್ಲ. ಇಲ್ಲ ಜೈ, ಜೋರಾಗೆ ಸೌಂಡ್ ಆಯ್ತು. ಬೇಬಿ ಮನೇಲಿ ದೊಡ್ಡ ಮನೆ, ವೆಂಟಿಲೇಷನ್ ಜಾಸ್ತಿ, ಗಾಳಿಗೆ ಫ್ಲವರ್ ವಾಸು ಅಥವಾ ಏನೋ ಒಂದು ಬಿದ್ದಿರುತ್ತೆ ಅಷ್ಟೇ. ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ ನೀನು? ಇಲ್ಲ ಜೈ, ಜೋರಾಗಿ ಸೌಂಡ್ ಆಯ್ತು. ಯಾರೋ ಇದ್ದಾರೆ ಅನ್ಸುತ್ತೆ. ಈ ಮನೇಲಿ ಯಾರು ಇಲ್ಲ, ಇರೋದೇ ನಾವಿಬ್ರು. ಇಲ್ಲ ಜೈ, ಇಲ್ಲಿ ಯಾರೋ ಇದ್ದಾರೆ. ಸರಿ, ಏನು ಮಾಡ್ಬೇಕು ನಾನು ಹಂಗಾದ್ರೆ? ನೋಡ್ಬೇಕಾ? ನಂಗೆ ಯಾಕೆ ಈ ಥರ ಅನ್ನಿಸ್ತಾ ಇದೆ? ಒಬ್ಳೇ ಇದ್ರೆ ಸಾಕು. ಏನೋ ಒಂಥರ ಭಯ ಆಗ್ತಿದೆಯಲ್ಲ. ಈ ಮನೇನ ನೋಡ್ತಿದ್ರೆ ನಿಮ್ ಭೂತ್ ಬಾಂಗ್ಲಾ ಥರ ಫೀಲ್ ಆಗ್ತಿದೆ. ಅದೇ ಈಗ ಏನಾಯ್ತು ಬೇಬಿ ನಿಂಗೆ? ಇಲ್ಲಿ ಯಾರೋ ಇದ್ರು, ಇನ್ನೇನೋ ಇತ್ತು. ಅದು ನನಗೆ ನನ್ನ ಕಣ್ಮುಂದೆ ಬಂದು ಹೀಗೆಲ್ಲ ಮಾಡ್ತು. ಜೈ ಜೈ, ಇಲ್ಲಿ ಯಾರೋ ಇದ್ದಾರೆ ಜೈ, ನಂಗೆ ತುಂಬಾ ಭಯ ಆಗ್ತಿದೆ. ಆಯ್ತು, ಅಳ್ಬೇಡ. ಯಾರು ಇಲ್ಲ ಬೇಬಿ, ಇಡೀ ಮನೇಲಿ ಇರೋದೇ ನಾವಿಬ್ರು. ಇಟ್ಸ್ ಆಲ್ ಯುವರ್ ಇಮ್ಯಾಜಿನೇಷನ್. ನೀನು ಅಸ್ಯೂಮ್ ಮಾಡ್ಕೋತಾ ಇದೀಯ ಅಷ್ಟೇನೆ. ಇಲ್ಲಿ ಯಾರು ಇಲ್ಲ, ಏನೂ ಇಲ್ಲ. ಇಲ್ಲ ಜೈ, ಇಲ್ಲಿ ಯಾರೋ ಇದ್ದಾರೆ, ಅದು ನನ್ನ ಹತ್ರ ಬಂದಿತ್ತು. ಆಯ್ತು. ನೋಡು ಇಲ್ಲಿ ನಾನು ನೋಡು ಬೇಬಿ. ಬರೀ ಸೌಂಡ್ ಅಲ್ಲ, ಇಡೀ ಮನೆನೇ ಬಿದ್ದೋದ್ರೆ ನಾನು ಎಲ್ಲೂ ಹೋಗಲ್ಲ, ನಿನ್ ಜೊತೆಗೆ ಇರ್ತೀನಿ. ಓಕೆ, ಬೈ. ನಾನು ಈ ಮನೇಲಿ ಇರಲ್ಲ. ಇಲ್ಲೇನೋ ಇದೆ, ನಂಗೆ ಈ ಮನೆ ಸಹವಾಸ ಬೇಡ. ಬೇಬಿ, ಎಲ್ಲಿಗೆ ಹೋಗ್ತಿದ್ಯಾ? ಜೈ, ಇಲ್ಲೇನೋ ಇದೆ ಜೈ, ನಂಗೆ ತುಂಬಾ ಭಯ ಆಗ್ತಿದೆ. ನಾನು ಇರಲ್ಲ, ಪ್ಲೀಸ್. ಇಲ್ಲ ಬೇಬಿ, ಇಲ್ಲಿ ಏನು ಇಲ್ಲ, ಅರ್ಥ ಮಾಡ್ಕೋ. ನೋಡು, ನೀನೇ ಇರೋದು ನಾವಿಬ್ರೆ. ಇಲ್ಲಿ ಯಾರೋ ಇದ್ದಾರೆ. ಬೇಬಿ ನೋಡು ಇಲ್ಲಿ ನೋಡು, ನಾನು ಎದುರ್ಕೋಬೇಡ. ವಿ ಹ್ಯಾವ್ ಗಾಟ್ ಒಳ್ಳೆ ಮೊಮೆಂಟ್ ಸಿಕ್ಕಿದೆ ಬೇಬಿ, ಅದನ್ನ ಹಾಳು ಮಾಡಬೇಡ ಪ್ಲೀಸ್. ಅರ್ಥ ಮಾಡ್ಕೋ. ಬಾ ಜೈ, ಪ್ಲೀಸ್ ಇವತ್ತು ಬಿಟ್ಬೇಡಿ. ನಾನು ಇಲ್ಲಿ ಈ ಮನೇಲಿ ಬೇಬಿ.
ರೊಮ್ಯಾಂಟಿಕ್ ನೈಟ್ ಆಗುತ್ತೆ ಅಂತ ಅನ್ಕೊಂಡ್ರೆ 6 ನೈಟ್ ಆಯ್ತಿಲ್ಲಿ. ಯಾವುದೋ ಬ್ಲಡಿ ದೆವ್ವ ಇಷ್ಟು ದಿನ ಇಲ್ದಾರ ಇವಾಗ ಎಲ್ಲಿಂದ ಬರುತ್ತೆ ದೆವ್ವ? ಈ ಸುಖಕ್ಕೆ ನಾನು ಎಲ್ರೂ ಮನೆಯಿಂದ ಆಚೆ ಕಳಿಸ್ಬೇಕಿತ್ತ? ಯಾಕ್ರಿ ಕಣ್ಬಿಟ್ಕೊಂಡಿದ್ದೀರಾ? ನಿದ್ದೆ ಬರ್ತಾ ಇಲ್ವಾ? ಐ ಆಮ್ ಸಾರಿ. ಯಾಕೆ ಸಾರಿ? ನಿಮಗೆ ಟೆನ್ಷನ್ ಕೊಟ್ಟನಲ್ಲ ಅದಕ್ಕೆ ಸಾರಿ. ನಂದು ಬಿಡಿ ಭೂಮಿಕಾ, ಸ್ವಲ್ಪ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನಿಮ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾನು ಹೊಣೆ ಆಗ್ತೀನಿ. ಯಾಕೆಂದರೆ ನಿಮ್ಮನ್ನು ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಸಾರಿ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಬೈತಿದ್ದೀರಾ? ನಾನು ಬೈತಾ ಇಲ್ಲ, ನನ್ನ ಕನಸನ್ನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ನಿಮಗೆ ಇನ್ಮೇಲೆ ಏನಾದರೂ ಬೇಕು ಅಂದರೆ ನನಗೂ ಅಥವಾ ಆನಂದ್ಗೂ ಹೇಳಿ, ನಾವೇ ಹೋಗಿ ತೊಗೊಂಬರ್ತೀವಿ. ಅದಕ್ಕೋಸ್ಕರ ನೀವೇ ಬರಬೇಕು ಅಂತ ಏನಿಲ್ಲ, ನಾವು ಹೋದ್ರೂ ಸಿಗುತ್ತೆ, ನಾವು ತೊಗೊಂಬರ್ಬೋದು. ಅರ್ಥ ಆಯ್ತಾ? ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಸಾರಿ ಗೌತಮ್ ಅವರೇ, ಕೆಲವು ವಿಷಯನ ನಾನು ನಿಮಗೆ ಹೇಳೋದಕ್ಕಾಗ್ತಿಲ್ಲ. ನಮ್ಮನೇಲಿ ನಮಗೆ ಗೊತ್ತಿಲ್ಲದೆ ಇರೋ ಒಂದಿಷ್ಟು ರಹಸ್ಯಗಳು ಅಡಗಿದೆ ಅಂತ ನನಗನ್ನಿಸ್ತಿದೆ. ಅದೇನು ಅಂತ ನಾನು ತಿಳ್ಕೋಬೇಕು. ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಆಮೇಲೆ ನಾನು ನಿಮಗೆಲ್ಲನೂ ಹೇಳ್ತೀನಿ. ಮೊದಲು ಆ ರಹಸ್ಯ ಏನು ಅಂತ ತಿಳ್ಕೊತೀನಿ. ಆನಂದ್, ಏನು ಚಿನ್ನ, ಈ ಕಡೆ ತಿರ್ಕೋ. 2 ಮಕ್ಕಳಾದ್ರೂ ಪ್ರೀತಿ ಮಾತ್ರ ಕಮ್ಮಿ ಆಗಲಿಲ್ಲ. ಅದಲ್ಲ, ನೀನು ಭೂಮಿಕಾ ಹೊರಗೋಗಿದ್ರಲ್ಲ, ಎಲ್ಲಿಗೆ ಹೋಗಿದ್ರಿ? ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಮಲ್ಕೋಚಿನ. ಅದೆಲ್ಲ ನಂಗೆ ಗೊತ್ತಿಲ್ಲ. ಏನು ಅಂತ ಹೇಳು, ನಂಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಅಯ್ಯೋ, ನಿನ್ನ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ, ನನಗೆ ನಿದ್ದೆ ತಡ್ಕೊಳಕ್ಕಾಗಲ್ಲ. ಪ್ಲೀಸ್ ಮಲಗೋಗ್ಬಿಡೆ. ನೋಡು, ನೀನು ಹೇಳೋವರೆಗೂ ನಂಗೆ ನಿದ್ದೆನೂ ಬರಲ್ಲ, ನೆಮ್ಮದಿನೂ ಇರಲ್ಲ. ಇಬ್ರು ಸೇರ್ಕೊಂಡು ಏನು ಪ್ಲಾನ್ ಮಾಡಿದ್ರಿ? ಏನು ವಿಷಯ ಅಂತ ಹೇಳು. ಅಯ್ಯೋ, ಈ ಹೆಣ್ಮಕ್ಳ ತಲೆಗೆ ಏನಾದರೂ ಹುಳ ಒಪ್ಪಿಟ್ರೆ ಅದು ಕ್ಲಿಯರ್ ಆಗೋವರೆಗೂ ನಮ್ಗೆ ನೆಮ್ಮದಿ ಅನ್ನೋದೇ ಕೊಡಲ್ಲ. ಹೇಳ್ತೀನಿ ಕೇಳು. ಇಲ್ಲಿ ಹತ್ತಿರದಲ್ಲೇ ನಮ್ದೊಂದು ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ಒಂದು ಸ್ವಲ್ಪ ಗೋಲ್ಮಾಲ್ ಆಗ್ಬಿಟ್ಟಿದೆ. ಆ ವಿಷಯ ಗೆಳೆಯನ್ಗೆ ಹೇಳಿದ್ರೆ ಗೊತ್ತಲ್ಲ, ಮೊದಲೇ ಒಂದು ಟೆನ್ಷನ್ ಪಾರ್ಟಿ. ಅದನ್ನು ಗೆಳೆಯಂಗೆ ತಿಳಿಸ್ದೆ ನಾನು ಹೊತ್ತಿಗೆನೆ ಅದನ್ನು ಸಾಲ್ವ್ ಮಾಡೋಣ ಅಂತ ಹೋಗಿದ್ವಿ ಅಷ್ಟೇ. ಹೌದಾ? ಅಲ್ಲ ಅಯ್ಯೋ, ಇಷ್ಟು ಹೊತ್ತಲ್ಲಿ ಹೋಗುವಂಥದ್ದು ಏನು ಪ್ರಾಬ್ಲಮ್ಮು? ಅದು ಯಾರೋ ನಮ್ಮ ಖರಾಮ್ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಫ್ರಾಡ್ ಮಾಡಿಬಿಟ್ಟಿದ್ದಾರೆ ಕಣೆ. ಅದಕ್ಕೆ ಅವ್ರನ್ನ ಹಿಡಿದು ಅವ್ರ ಬಂಡವಾಳ ಬಯಲು ಮಾಡಿ ಇವನು ಮುಂದೆ ಕರ್ಕೊಂಬಂದು ನಿಲ್ಸೋಣ ಅಂತ ನಾನು ಅದಕ್ಕೆ ಮಾಡಿದ ಪ್ಲಾನ್ ಇದು ಅಷ್ಟೇ. ಅಲ್ಲ ಅಯ್ಯಮ್ಮ, ಇಲ್ಲಿ ಕೇಳು, ಈ ವಿಷಯನ ಗೌತಮ್ ಗಮನಕ್ಕೂ ತರಬೇಕು ತಾನೆ? ಅಯ್ಯೋ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನು ಸಂಬಂಧ ಅಂತ ಕೇಳಿದ್ರಂತೆ. ಹೇಳ್ದೆ ತಾನು ಇವನು ಮೊದಲೇ ಟೆನ್ಷನ್ ಪಾರ್ಟಿ ಅಂತ. ಅವ್ನು ಟೆನ್ಷನ್ ಮಾಡ್ಕೊಳ್ದಲ್ದೆ ನಮಗೂ ಟೆನ್ಷನ್ ತಂದಿಟ್ಬಿಡ್ತಾನೆ ಕಣೆ. ಈಗ ಇವನಿಗೆ ಹೇಳಿದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ಅವ್ರ ಮೇಲೆ ಆಕ್ಷನ್ ತೊಗೊಂಡ್ಬಿಡ್ತಾನೆ. ಆ ಗ್ಯಾಪಲ್ಲಿ ಫ್ರಾಡ್ ಮಾಡಿದವ್ರು ಎಸ್ಕೇಪ್ ಆಗ್ಬಿಟ್ರೆ ನಮ್ಮ ಪ್ಲಾನ್ ಸಕ್ಸಸ್ ಆಗಲ್ಲ. ಅದಕ್ಕೆ ಅವನು ಕಾಣ್ದಂಗೆ ನಾವಿಬ್ಬರು ಹೋಗಿ ವ್ಯವಸ್ಥೆ ಮಾಡ್ಕೊಂಬಂದ್ವಿ. ಈಗ ನಿನ್ನ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ? ಈಗ ನಾನು ಮಲಗ್ಬೋದಾ? ಇವಾಗ ಸಮಾಧಾನ ಆಯ್ತು. ಬಿಟ್ಟಿದ್ರಿಲ್ಲ, ಸಾಕಾತಾಗ ಸುತ್ಕೊಂಡ್ಲು. ಇದೆಯಲ್ಲ ಆನಂದ್, ಪಾಪ ನೀನು ಮಲ್ಗಿರೋವನ್ನ ಎಬ್ಬಿಸ್ಬಿಟ್ಟ. ಮಲ್ಕೊ. ಇರಲಿ ಬಿಡು, ನನಗೇನಿದು ಹೊಸ್ದಾ? ಗುಡ್ ನೈಟ್. ಮಲ್ಕೊ. ಹೋಗಕ್ಕಿಲ್ಲ, ಗುಡ್ ನೈಟ್ ಅಂದ್ಬಿಡ್ತಾಳೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ರೀ, ನಾನು ಹೇಳಿದ್ದೀನಿ ತಾನೆ, ಈ ಥರ ಸಡನ್ ಆಗಿ ಜರ್ಗ್ ಕೊಡೋದು, ಹೇಳೋದು, ಕೂತ್ಕೊಳ್ಳೋದು ಮಾಡಬೇಡಿ ಅಂತ. ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಗೌತಮ್ ಅವರೇ, ಪರವಾಗಿಲ್ಲ, ಮೊದಲ ಥರ ಸೂಕ್ಷ್ಮ ಇಲ್ಲ ಈಗ. ಆದ್ರೂ ಸ್ವಲ್ಪ ದಿವಸ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೋದಲ್ವಾ? ಅದು ಕೇರ್ಲೆಸ್ ಆಗಿ ಹಾಕಿರ್ಬೇಕು ಹೇಳಿ. ಆಯ್ತು, ಸಾರಿ. ನಿಮ್ ಸಾರಿ ಎಲ್ಲ ಏನು ಬೇಕಾಗಿಲ್ಲ, ಸ್ವಲ್ಪ ಹುಷಾರಾಗಿರಿ ಪ್ಲೀಸ್. ಆಯ್ತು, ಹುಷಾರಾಗಿರ್ತೀನಿ. ಬಟ್ ಗೌತಮ್ ಅವರೇ, ನೀವು ಇಷ್ಟೊಂದು ಕೇರ್ ತಗೊಳ್ಳೋದು ನೋಡಿದ್ರೆ ಸ್ವಲ್ಪ ಓವರ್ ಅನ್ಸುತ್ತಪ್ಪ. ನೋಡ್ರಿ, ನಮ್ಮವ್ರನ್ನ ನಾವು ಎಷ್ಟು ಕೇರ್ ಮಾಡಿದ್ರು ಸಾಲದು, ಯಾವುದು ಓವರ್ ಅಲ್ಲ. ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿ. ಯಾಕೆ ತಲಾಟೆ ಮಾಡ್ತೀರಾ ನೀವು? ಸರಿ. ಹೌದು, ನೀವೇನು ಇಷ್ಟು ಬೇಗ ರೆಡಿ ಆಗ್ಬಿಟ್ರಿ? ನನ್ನನ್ನು ಯಾಕೆ ಎಬ್ಬಿಸ್ಲಿಲ್ಲ? ಎಪ್ಸೋಣ ಅಂತ ಅನ್ಕೊಂಡೆ,
ನೀವು ರಾತ್ರಿ ಮಲಗಿದ್ದು ಲೇಟ್ ಅಲ್ವಾ, ನೋಡಿದೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರಿ. ನಾನು ಆಫೀಸ್ಗೆ ಹೊರಡ್ಬೇಕಾಗಿತ್ತಲ್ಲ, ಅದಕ್ಕೆ ಎದ್ದು ರೆಡಿ ಆದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಆರಾಮಾಗಿ. ಅಪರ್ಣ ನಿಮ್ಮ ಜೊತೆಗೆ ಇರ್ತಾಳೆ, ನಾನು ಆಫೀಸ್ಗೆ ಹೋಗಿದ್ದು ಬರ್ತೀನಿ. ಆಮೇಲೆ ಅದೇನೋ ನೀನು ಹೇಳ್ತಾ ಇದ್ರಲ್ಲ ಮೆಡಿಸಿನ್ ಅಂತ, ಅದ್ರ ಜೊತೆಗೆ ಇನ್ನೂ ಏನಾದರೂ ಬೇಕಿದ್ರೆ ಹೇಳಿ, ನಾನು ಡ್ರೈವರ್ ಕೈ ಕೊಟ್ಟು ಕಳಿಸ್ತೀನಿ. ಅರೆ ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದರೆ, ನಾನೇ ಹೋಗಿ ತೊಗೊಂಬರ್ತೀನಿ. ಇದೇ ನಿಮ್ಮ ಪ್ರಾಬ್ಲಮ್. ಆಚೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ, ಆದರೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅಲ್ಲ ರೀ, ನಾನು ಏನು ಮಾಡಬೇಡಿ ಅಂತ ಹೇಳ್ತೀನೋ ಅದನ್ನು ಹುಡ್ಕೊಂಡು ಮಾಡ್ತಿರಲ್ಲ ನೀವು. ಪ್ಲೀಸ್ ಯಾರ್, ಸ್ವಲ್ಪ ದಿವಸ ಅಷ್ಟೇ ನೋಡ್ರಿ. ನಾನು ನಿಮ್ಮನ್ನ ಕಟ್ಟಾಗ್ತಾ ಇದ್ದೀನಿ, ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಐ ಆಮ್ ಜಸ್ಟ್ ಟೇಕಿಂಗ್ ಕೇರ್ ಆಫ್ ಯು, ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಸರಿ, ಓಕೆ, ಐ ನೋ ಐ ಆಮ್ ಸಾರಿ. ಸರಿ, ನೀವು ಆರಾಮಾಗಿ ರೆಡಿಯಾಗಿ. ಸೋಂಬೇರಿ ನನ್ನ ಮಗ ಎದ್ದಿದ್ದಾನ ಇಲ್ಲೋ ನೋಡ್ತೀನಿ. ಬಾಯ್ ಬಾಯ್. ಸಾರಿ ಗೌತಮರೇ, ನೀವು ಹೊರಗಡೆ ಹೋಗಬೇಡ ಅಂತ ಹೇಳ್ತಿದ್ರಿ, ಆದರೆ ನಾನು ಹೋಗಲೇಬೇಕು. ಸತ್ಯ ಏನು ಅಂತ ನಾನು ತಿಳ್ಕೊಳ್ಳೇಬೇಕು.